ಹುದ್ದೆದ ನಾಮ ಹಾಕಿದವರನ್ನ ಕಂಡ್ರೆ ನನಗೆ ಭಯ. ಸಿದ್ದರಾಮಯ್ಯನವರ ಹೇಳಿಕೆಗೆ ತಿರುಗಿ ಬಿದ್ದಿದೆ ಕೇಸರಿ ಪಡೆ. ಮಾಜಿ ಸಿಎಂ ವಿರುದ್ಧ ಟ್ವಿಟರ್ನಲ್ಲಿ ಸೆಲ್ಫಿ ವಿತ್ ತಿಲಕ ಅನ್ನುವ ಅಭಿಯಾನವನ್ನ ಕೂಡ ಶುರು ಮಾಡಿದೆ. ಹುದ್ದೆದ ನಾಮ ಹಾಕಿದವರನ್ನ ಕಂಡ್ರೆ ನನಗೆ ಭಯ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಈ ಒಂದು ಹೇಳಿಕೆಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಸೊ ಹೀಗಾಗಿ ಕೇಸರಿ ಪಡೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಸಹ್ಯಕರ ಹೇಳಿಕೆಯನ್ನ ನೀಡಲಾಗಿದೆ. ನಾಚಿಕೆ, ಘನತೆ, ಯೋಗ್ಯತೆ ಇಲ್ಲದ ಕಾಂಗ್ರೆಸ್ ನಾಯಕರು, ಕೈ ನಾಯಕರಿಂದ ದಿವಾಳಿತನವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಕೇಸರಿ ಪಡೆಯವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಜಕೀಯದಲ್ಲಿ ತಿಲಕದಿಂದ ಏನೂ ಆಗಲ್ಲ, ತಿಲಕ ಧರಿಸೋದು ಭಾರತೀಯ ಸಂಸ್ಕೃತಿ, ನನ್ನ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಇದೆ ಅಂತ ಟ್ವೀಟಾಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧ. ತಿಲಕ ಧರಿಸೋದು ಭಾರತೀಯ ಸಂಸ್ಕೃತಿ, ಇದನ್ನ ರಾಜಕಾರಣಕ್ಕೆ ಯೂಸ್ ಮಾಡ್ಕೊಳ್ಬೇಡಿ ಅಂತ ಕೂಡ ಟಾಂಗ್ ಅನ್ನ ನೀಡಲಾಗಿದೆ. ಬಾಗಲಕೋಟೆಯ ಕೆಂದೂರಲ್ಲಿ ಗುತ್ತಿಗೆದಾರನಿಗೆ ಹೇಳಿದ್ರು ಸಿದ್ದರಾಮಯ್ಯನವರು. ಕೆರೆಗೆ ನೀರು ತುಂಬಿಸುವಂತ ಯೋಜನೆಯ ಗುತ್ತಿಗೆದಾರ ಅದ್ಯಾಕೋ ಗೊತ್ತಿಲ್ಲ, ನಾಮ ಹಾಕಿದವರಂದ್ರೆ ನನಗೆ ಭಯ ಅಂತ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಇದು ವಿರೋಧಕ್ಕೆ ಕಾರಣವಾಗಿದೆ. ಕುಂಕುಮ ಹೊಡ್ಕೊಂಡಿದ್ದೀರಾ, ಸರಿ ಮಾಡ್ತೀಯಾ? ನಿಮ್ಗೆ ಈ ತರ ಕುಂಕುಮ ಹೊಡ್ಕೋಬೇಕು ಭಯ ನನಗೆ. ಚೆನ್ನಾಗಿ ಮಾಡ್ಬೇಕು, ಶೆಡ್ಯೂಲ್ ಟೈಮ್ ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ನಂಗೆ ಗೊತ್ತಿಲ್ಲಪ್ಪ, ಆತರ ಉದ್ದಿನ ನಾಮ ಹೊಡ್ಕೋತಾರಲ್ಲ ಹಿಂಗೆ, ಭಯ ನನಗೆ. ಆತರ ಉದ್ದಿನ ನಾಮ ಹೊಡ್ಕೋತಾರಲ್ಲ ಹಿಂಗೆ, ಭಯ ನನಗೆ. ಕುಂಕುಮ ಹೊಡ್ಕೊಂಡಿದ್ದೀರಾ, ಸರಿ ಮಾಡ್ತೀಯಾ? ನಿಮ್ಗೆ ಈ ತರ ಕುಂಕುಮ ಹೊಡ್ಕೋಬೇಕು ಭಯ ನನಗೆ. ಚಿರತೆಯೊಂದು 35 ಅಡಿ ಎತ್ತರದ ತೆಂಗಿನ ಮರವೇರಿ ಕೆಳಗಿಳಿಯಲಾಗದೆ ಪರದಾಡ್ತಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಸೋಮನಾಥಪುರದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಯೋಗೇಶ್ ಎಂಬುವರ ತೋಟದಲ್ಲಿ ಚಿರತೆ ಮರವೇರಿದೆ. ಕೆಳಕ್ಕೆ ಇಳಿಯಲಾಗದ ಚಿರತೆ ಮರದ ಮೇಲೆಯೇ ಘರ್ಜಿಸ್ತಾ ಇದೆ. ತೆಂಗಿನ ಮರದ ಮೇಲೆ ಕುಳಿತಿರುವಂತಹ ಚಿರತೆ ನೋಡಲು ಗ್ರಾಮಸ್ಥರು ಆತಂಕದಲ್ಲೇ ಮುಗಿಬೀಳ್ತಿದ್ದಾರೆ. ಅರಣ್ಯ ಇಲಾಖೆಗೆ ಈ ಸುದ್ದಿ ತಿಳಿಸಿದ್ರು. ಇನ್ನೂ ಕೂಡ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.